ಬೇಕಾದ್ರೆ ಎಡಿಟ್ ಮಾಡ್ಕೊಳ್ಳಿ. ಮೀಟರ್ ಇಲ್ಲ ಅಂದ್ರೆ ಇಲ್ಲ, ಇದು ಏನಿಲ್ಲ, ಅಡ್ವೊಕೇಟ್ಸ್ ಆಫೀಸು. ಸ್ವಲ್ಪ ಹಿಂಗೆ ಕಾನ್ಫರೆನ್ಸ್ ಗಿನ್ಫರೆನ್ಸ್ ಎಲ್ಲ ಇರ್ತದೆ. ಆಲ್ಮೋಸ್ಟ್ ನೀವು ಲೈವ್ ಎಲ್ಲ ಹೋಗೋದಿಲ್ಲ ಅನ್ಸುತ್ತೆ ಇದು ನೋಡಿದ್ರೆ. ಓದ್ದವ್ರು ಕೆಲ್ಸಕ್ಕೆ ಹೋಗ್ತವೆ, ಓದಿಲ್ದವು ಟೀಮ್ ಮಾರವು ದೇಶ ಆಡಳಿತ ನಡೆಸ್ತವೆ. ನಮ್ ದೇಶ ಉದ್ಧಾರ ಎಲ್ಲ ಆಗ್ತದೆ. ಆಮೇಲೆ ಹೆಣ್ಮಕ್ಳನ್ನ ಬೆಡ್ ಕರ್ಕೊಂಬಂದು ಮಲಗಿಸಿ ಹೀರೋಯಿನ್ ಮಾಡೋ ದಂಧೆಗಳು ಇವೆಲ್ಲ ನಿಲ್ಬೇಕು ಸರ್. ಬ್ರೀಫ್ ಕೇಸಿಂಗ್ ಇದನ್ನು ಅದನ್ನ ಹಿಂಗ್ ಓಪನ್ ಮಾಡಿದ್ರೆ ಬರೀ ನೋಟ್ಗಳೇ ಕಾಣಿಸ್ಬೇಕು. ತುಂಬ ಸಾಕಲ್ವಾ? ಇನ್ನೇನ್ ಬೇಕು? ನಿಮ್ ಚಪ್ಪಲಿ ಸವಿಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಗುಟ್ಟು ಬಂದಾಗ ಗೊತ್ತಾಗುತ್ತೆ, ಡೀಲ್ ತಗೊಂಬನಿ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ. ಯಾವ ಪಕ್ಷ ನಮ್ಗೇನ್ ಸರ್, ನಾವು ಪಿತೃಪಕ್ಷ, ನಾವು ಜನಗಳ ಪಕ್ಷ. ಸರ್, ಈಗ ಆರ್ ಜಗದೀಶ್ ಅವರ ಮುಂದಿನ ನಡೆ ಏನ್ ಸರ್? ಸಿಎಂ ಆಗ್ಬೇಕು ಸರ್. ಸಿಎಂ ಮುಖ್ಯಮಂತ್ರಿ. ಸಾಧ್ಯವಾರ ಮುಂದೆ PM ಗೆ ನೋಡೋಣ, ಆಮೇಲೆ ಸದ್ಯಕ್ಕೆ ಮುಖ್ಯಮಂತ್ರಿ ಆಗೋಣ ಸರ್. ಈಗ ಸರ್, ಈಗ ಮುಖ್ಯಮಂತ್ರಿ ಅಂದ್ರೆ ಮುಖ್ಯಮಂತ್ರಿ ಆಗೋದು ಅಷ್ಟೊಂದು ಈಸಿ ಅಲ್ಲ ಅಂತ ನಿಮಗೂ ಗೊತ್ತು ಸರ್. ಸರ್, ಇಲ್ಲಿಗೆ ಬರೋದು ಏನು ಈಸಿ ಅಲ್ಲ. ಪಾಪ ಗಾಡಿಯಾಗ ಬಂದ್ರಿ ಹಂಗೆ ಅದು ಸರ್. ಈ ಲೆವೆಲ್ ಬರಕ್ಕೂ ನಾನು ಈಸಿಯಾಗಿ ಬಂದಿಲ್ಲ ಬಿಡಿ, ನಾನು ಯಾರು ಕರ್ಕೊಂಡ್ ಬಂದಿಲ್ಲ. ಐ ಆಮ್ ಎ ಸೆಲ್ಫ್ ಮೇಡ್ ಮ್ಯಾನ್. ಸೊ ಈ ಲೆವೆಲ್ ಬಂದಿದ್ದೀವಿ. ಅಂದ್ರೆ ಈಗ ಒಬ್ಬ ಸಾಮಾನ್ಯ ಅಥವಾ ಯಾರೋ ಒಬ್ರು ಸಿಎಂ ಆಗ್ಬೇಕು ಅಂದ್ರೆ ಜನಸಾಮಾನ್ಯರಾಗಿರ್ಬೋದು, ಎಜುಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಾರೆ ನೋಡಿ ಸರ್, IT ME ಮಾಡ್ಕೊಂಡು IT ಕಂಪ್ನಿ ಕೆಲ್ಸಕ್ಕೆ ಹೋದಾರೆ. ಅವ್ರು ಏನ್ ಮಾಡಕ್ಕಾಗ್ತದೆ? ಸಂಬಳ ಕೆಲಸ ಮಾಡ್ಬೋದು ಅಷ್ಟೇ. ಅಲ್ಲಿ ದೇಶಕ್ಕೆ ಕಾನೂನು ನಡೆಸೋನು ಟೀಮ್ ಆರೋನು ಏನ್ ಮಾಡೋದು? ಚೆನ್ನಾಗಿ ಓದಿರೋವೆಲ್ಲ IT ಕಂಪ್ನಿ ಕೆಲ್ಸಕ್ಕೆ ಹೋಗ್ತವೆ. ಡಾಕ್ಟರ್ ಓದಿವೆಲ್ಲ ಡಾಕ್ಟರ್ಗಳು ಕೆಲಸ ಮಾಡಕ್ ಹೋಗ್ತಾರೆ. ಮತ್ತೆ ಚೆನ್ನಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಓದಿ ಮೆರಿಟ್ ಇರೋವೆಲ್ಲ IAS IPS ಆಗ್ತವೆ. ಟೀಮ್ ಆರೋನ್ ದೇಶದ ಪ್ರಧಾನಿ ಆಗ್ತಾನೆ. ಏನ್ ಮಾಡೋಣ? ಓದಿರೋರು ದೇಶನ ಓದ್ದವ್ರು ಕೆಲ್ಸಕ್ಕೆ ಹೋಗ್ತವೆ, ಓದಿಲ್ದವು ಟೀಮ್ ಮಾರವು ದೇಶ ಆಡಳಿತ ನಡೆಸ್ತವೆ. ನಮ್ ದೇಶ ಉದ್ಧಾರ ಎಲ್ಲ ಆಗ್ತದೆ. ಮೊನ್ನೆ ಯಾರೋ ಇವನ್ ಹಾಕಿದ, ಪ್ರಕಾಶ್ ರಾಜ್ ಹಾಕಿದ್ದ, ಕೆನಡಾದಲ್ಲಿ ಮುದುಕರೆಲ್ಲ ರಿಟೈರ್ಮೆಂಟ್ ತಗೊಂಡು ಆರಾಮಾಗಿರ್ತಾರೆ, ಯುವಕರು ಅದೇನೋ ರಾಜಕಾರಣದಲ್ಲಿ ಇರ್ತಾರೆ. ನಮ್ ದೇಶದಲ್ಲಿ ಮುದುಕರೆಲ್ಲ ರಾಜಕೀಯ ಮಾಡ್ಕೊಂಡು ಯುವಕರೆಲ್ಲ ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಸಾಕಿದ್ದ ನಿಜಾನೇ ಅದು ಅಲ್ವಾ? ಟೆಲಿಪ್ರಮೋಟರ್ ಇಲ್ಲ ಅಂದ್ರೆ ಮಾತಾಡಕ್ ಆಗದಂತ ವ್ಯಕ್ತಿ ದೇಶದ ಉನ್ನತ ಸ್ಥಾನದಲ್ಲಿ ಕೂತ್ಕೊಂತಾನೆ ಅಂತಾರೆ. ಏನದು ನಗೆ ಪಾಟಲ್ ತಾನೆ? ದೇಶದ ಸಾಲ 2014ರಲ್ಲಿ 50 ಲಕ್ಷ ಕೋಟಿ ಇತ್ತು. ಇವತ್ತು 200 ಲಕ್ಷ ಕೋಟಿ ಮೀರಿದೆ. ಅಂದ್ರೆ 4 ಪಟ್ಟು ಸಾಲ ಜಾಸ್ತಿ ಆಗಿದೆ. ಮೊನ್ನೆ ಇವನು ಹೇಳ್ತಾ ಇದ್ದ, ಅಶೋಕ, ಕರ್ನಾಟಕ ರಾಜ್ಯ ಬೊಕ್ಕಸ ಬ್ಯಾಂಕ್ ಕರಪ್ಟ್ ಆಗಿದೆ. ಅಲ್ಲೇನಾಗಿದೆ ಗುರು? ಅಲ್ಲಿ ಟೀಮ್ ಆರೋದು ಅದೇ ತಾನೇ ಸೀನು. ಬಾಯ್ಬಿಟ್ಟು ಹೇಳು ಅದನ್ನು. ಇಲ್ಲಿ ಸಿದ್ದರಾಮಯ್ಯ ಹೇಳ್ಕೊ, ನನಗೇನು ಸಿದ್ದರಾಮಯ್ಯ ನಾವೇನ್ ದೊಡ್ಡಪ್ಪನೇನಲ್ಲ, ಹೇಳಕ ನನಗೇನಿಲ್ಲ. ನಮ್ಗೇನ್ ವಿ ಡೋಂಟ್ ಕೇರ್. ಓಕೆ, ಯಾವ ಪಕ್ಷ ನಮ್ಗೇನ್ ಸರ್, ನಾವು ಪಿತೃಪಕ್ಷ, ನಾವು ಜನಗಳ ಪಕ್ಷ. ಸೊ ಅಲ್ಲಿದು ಹೇಳು, ಟೀದು ಹೇಳು. ಇಲ್ಲಿ ಕಾಪಿದು ಹೇಳ್ತಾನೆ, ಚಿಕ್ಕಮಗಳೂರು ಕಾಪಿದು ಹೇಳ್ತಾನೆ. ಅಲ್ಲಿ ಟೀದು ಹೇಳು. ಟೀದು 200 ಲಕ್ಷ ಕೋಟಿ ದಾಟೈತೆ. ಆಸ್ತಿಗಳೆಲ್ಲ ಖಾಲಿ ಆಗವೆ. GDP ನೋಡಿದ್ರೆ ಗೋಯಿಂದ. ಆಮೇಲೆ ಡಾಲರ್ ಎದುರು ನಮ್ಮ ಇಂಡಿಯನ್ ರೂಪಿ 86 ರೂಪಾಯಿ ಆಗುತ್ತೆ. 86 ರುಪೀಸ್ ಸರ್. ಇವ್ರು ಹೇಳಿದ್ರು ಏನೋ ಡಾಲರ್ನ ಕೊನೆಗೆ ಬಿಡ್ತೀವಿ ನಾವು BJP ಬಂದ್ರೆ ಅಂತ. 12 ವರ್ಷ ಆಯ್ತು. ಮೋಸ್ಟ್ಲಿ ಭಾರತವನ್ನು ವ್ಯಾಪಾರಕ್ಕೆ ಇಟ್ಟವ್ರೆ ಅಂತ ನಮ್ಗೆ ಅನಿಸ್ತದೆ ಸರ್. ಇವು ಮುಂದೆ ಬೇಕಾದ್ರೆ ಎಡಿಟ್ ಮಾಡ್ಕೊಳ್ಳಿ. ಮೀಟರ್ ಇಲ್ಲ ಅಂದ್ರೆ ಬನ್ನಿ ಅವ್ರ ಆಫೀಸ್ ನೋಡೋಣ ಹೆಂಗಿದೆ ಅಂತ. ಬನ್ನಿ ಸರ್. ಏನ್ ಸರ್ ಇದು ಒಂದು ಇದ್ರ ತರ ಮಾಡ್ಬಿಟ್ಟಿದ್ರೆ ಆಫೀಸ್ನ? ಇಲ್ಲ, ಇದು ಏನಿಲ್ಲ, ಅಡ್ವೊಕೇಟ್ಸ್ ಆಫೀಸು. ಸ್ವಲ್ಪ ಹಿಂಗೆ ಕಾನ್ಫರೆನ್ಸ್ ಗಿನ್ಫರೆನ್ಸ್ ಎಲ್ಲ ಇರ್ತದೆ. ಆಲ್ಮೋಸ್ಟ್ ನೀವು ಲೈವ್ ಎಲ್ಲ ಹೋಗೋದಿಲ್ಲ ಅನ್ಸುತ್ತೆ ಇದು ನೋಡಿದ್ರೆ. ಹೇಗೆ ಸರ್ ಇವಾಗ ಜೀವನ ಹೇಗೆ ನಡೀತಾ ಇದೆ ಸರ್ ನಿಮ್ದು? ಸೂಪರ್ ಆಗಿದೆ. ಬೆಳಗ್ಗೆ ಕ್ಯಾಮ್ರಾಗಳು ಎತ್ಕೊಂಬತ್ತಾರೆ, ಏನು ಬಿಡ್ತಾರೆ ಎಲ್ಲ ಬಿಡ್ಸ್ಕೊಂಡು ಹೊರಟೋತಾರೆ. ಮಾಡ್ಬೇಕಾಗುತ್ತೆ ಸರ್, ಏನ್ ಮಾಡೋದು ಸರ್? ಈಗ ಅಡ್ವೊಕೇಟ್ ಆದ್ರೆ ಕೆಲವೊಂದು ನಿಮ್ದೇ ಆದ ಜವಾಬ್ದಾರಿಗಳು ಇರುತ್ತೆ ಸರ್. ಕೇಸು ಅವೆಲ್ಲ ಹೇಗೆ ಇದಾರೆ ಸರ್? ಜೂನಿಯರ್ ಸರ್ ಹ್ಯಾಂಡ್ಲ್ ಮಾಡ್ತಾ ಇದಾರೆ. ಏನು ಸರ್, ಈಗ ಕೇಸೇನು ಅಲ್ಲಿ ಕೋರ್ಟಲ್ಲೇ ಮಾಡ್ಬೇಕಾಗಿಲ್ಲ, ಹೊರಗಡೆ ಕೂಡ ಸೆಟ್ಲ್ಮೆಂಟ್ ಮಾಡ್ಬೋದು. ಏನ್ ಸರ್, 1000 ಕೋಟಿ ಸೆಟ್ಲ್ಮೆಂಟ್ ಇರ್ತವೆ, ಮಾಡೋಣ ಬಿಡಿ, ದುಡ್ಡು ಬರ್ಲಿ. ಅಳುವ ಏನ್ ಮಾಡಿದೀರಾ? ಅದೆಲ್ಲ ಮಾಡ್ಲಿ, ಬೇಕಾದವ್ರು ಮಾಡ್ಕೊಂಡ್ಲಿ. ಇದನ್ನ ನಾವು ಮಾಡೋಣ ಅಂತ. ಯಾವ್ದು ಈಗ ರಮೇಶ್ ಜಾರಕಿಹೊಳಿ ಕೇಸು, ರೇಪ್ ಕೇಸ್ ಬಂದಾಗ ಯಾರು ಮುಟ್ಟಿಲ್ಲ. ಸೊ ನನಗ್ ಬಂತು. ಅಲ್ಲಿ ಸಲ್ಲದವ ಇಲ್ಲಿ ಸಲ್ಲ ಅಂದಂಗೆ ಅಲ್ಲಿಂದ ಇಲ್ಲಿಗೆ ಬಂತು. ಸೊ ಹಂಗೆ ಆತರ ದೊಡ್ಡ ದೊಡ್ಡ ಕೇಸುಗಳು ಬರ್ತವೆ. ಸಾಕು, ತಿಂಗಳಿಗೆ 2-3 ಬಂದ್ರೆ ಖಜಾನೆ ತುಂಬಿದ್ರೆ ಸಾಕಲ್ವಾ? ಅಲ್ಲಿ 2-3 ಕೇಸ್ ಬಂದ್ರೆ ಖಜಾನೆ ತುಂಬ್ಕೊಂಡ್ರೆ ಸಾಕಲ್ವಾ? ಬ್ರೀಫ್ ಕೇಸಿಂಗ್ ಇದನ್ನು ಖಜಾನೆ ಹಿಂಗ್ ಓಪನ್ ಮಾಡಿದ್ರೆ ಬರೀ ನೋಟ್ಗಳೇ ಕಾಣಿಸ್ಬೇಕು. ತುಂಬ್ಕೊಂಡ್ರೆ ಸಾಕಲ್ವಾ? ಇನ್ನೇನ್ ಬೇಕು? ಅಂದ್ರೆ ಅಂತವೇ ನೋಡ್ತೀರಾ ಹೆಂಗೆ ಸರ್? ಹಂಗಂತಲ್ಲ ಹೇಳಿದ್ದು. ಇಷ್ಟ ದಿನ
ಜನರಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಹೋರಾಟಗಳನ್ನೆಲ್ಲ ಮಾಡ್ಕೊಂಬುದು ಈಗಲೂ ಮಾಡ್ತೀವಿ. ಈಗ ಉಚಿತವಾಗಿ ಯಾವ್ದು ಮಾಡಲ್ಲ. ಆಮೇಲೆ ಎಲ್ಲ ಯಾಕಂದ್ರೆ ಒಬ್ಬ CM ಆಗ್ಬೇಕಾರೆ ಎಷ್ಟು ಆರ್ಥಿಕವಾಗಿ ಎಷ್ಟು ಚೆನ್ನಾಗಿರ್ಬೇಕು ನಾನು ಅಲ್ವಾ ಅಲ್ವಾ. ಒಬ್ಬ ಪಾರ್ಟಿ ಅಧ್ಯಕ್ಷ ಆಗ್ಬೇಕು ಅಂದ್ರೆ ಎಷ್ಟು ತಾಕತ್ತಿರ್ಬೇಕು. ಬೇರೆಯವರೆಲ್ಲ ಮಾಲಗಳು ಓಪನ್ ಮಾಡ್ತಾರೆ, ಬೇಲಿಗಳು ಹಾಕೊಂಡು ಕೂತ್ಕೊಂಡು ಇರ್ತಾರೆ. ಯಾವ್ದೋ ಪುರಾಗಿರಿಂದ ಬಂದು ನಾವ್ ಹೆಂಗಿರ್ಬೇಕು, ಸದಸ್ಯದಲ್ಲಿ ಮನೆ ಮಾಡ್ಕೊಂಡು ನಾವು ಇರ್ಬೇಕಲ್ವಾ. ಅದಕ್ಕೋಸ್ಕರ ನಾವು ಕೂಡ ಆರ್ಥಿಕವಾಗಿ ಚೆನ್ನಾಗಿ ಆದಿದೀವಿ. ಇನ್ನೊಂದು ಸರ್, ಈಗ ಲಾಯರ್ ಅಂದ ತಕ್ಷಣ ಈಗ ಕೋರ್ಟ್ ವಿಚಾರಕ್ಕೆ ಕೆಲವೊಂದೆಲ್ಲ 16 ವರ್ಷಗಳು ತಗೊಂಡು ಹೋಗುತ್ತಲ್ಲ ಸರ್ ಈ ಜಡ್ಜ್ಮೆಂಟ್. ಅದಕ್ಕೆ ಜಗದೀಶ್ ಅಂತ ಹೊರಗಡೆ ಸೆಟಲ್ಮೆಂಟ್ ಮಾಡೋದು. ಈಗ ಅಲ್ಲಿ 40 ವರ್ಷ ಆಗೋದನ್ನ 20 ವರ್ಷ ಆಗೋದನ್ನ 10 ವರ್ಷ ಆಗೋದನ್ನ ವಿಲ್ ರೆಡ್ಯೂಸ್ ಟು ಒನ್ ಡೇ ಸೆಟಲ್ಮೆಂಟ್ ಆಗುತ್ತೆ. ನಮ್ಮ ಹತ್ರ ಮಾಡ್ತಾ ಇದೀವಿ. ನಿಮ್ ಚಪ್ಪಲಿ ಸವಿಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಗುಟ್ಟು ಬಂದಾಗ ಗೊತ್ತಾಗುತ್ತೆ. ಡೀಲ್ ತಗೊಂಬನಿ ಗೊತ್ತಾಗುತ್ತೆ ನಿಮ್ಗೇನು ಅಂತ. ಪೆನ್ನು ಗನ್ನು ಎಲ್ಲ ಪ್ರೊಡ್ಯೂಸ್ ಆಗುತ್ತೆ ಅವಾಗ. ಸರ್ ಈಗ ಆಗ್ಲೇ ಒಂದು ಚಿಕ್ಕದಾಗ ಒಂದು ಹಾಡದ್ರಿ ಸರ್, ಸ್ವಲ್ಪ ಹಾಡು ಒಂದ್ ಸ್ವಲ್ಪ ನಿಮಗೆ ಜಾಸ್ತಿ ಇಷ್ಟ ಅಂತ ಗೊತ್ತಿಲ್ಲ. ಇಲ್ಲ, ಅದು ನಾವ್ ಏನಾಯ್ತು ಅಂದ್ರೆ ನಮ್ಮ ಮನೇಲಿ ಒಂದು ಟ್ರಾನ್ಸಿಸ್ಟರ್ ಇತ್ತು, ಒಂದು ರೆಡಿ ಆಯ್ತು. ಇಲ್ಲಿ ನೋಡಿ ಸರ್, ಇದೇನ್ ಸರ್ ಇದು? ಈಗ ಒಂದು ಕಚೇರಿ ಅಥವಾ ವಕೀಲರ ಕಚೇರಿ ಅಂದ ತಕ್ಷಣ ನಾರ್ಮಲ್ ಆಗಿರುತ್ತೆ ಆಫೀಸು. ನಿಮ್ಮದ್ ನೋಡಿದ್ರೆ ಹೋಮ್ ಥಿಯೇಟ್ರು ಎಲ್ಲ ಫುಲ್ ಸೆಟ್ ಮಾಡ್ಬಿಟ್ಟಿದ್ರ ಸರ್? ಇಲ್ಲ ಏನಿಲ್ಲ, ನಮ್ಗೊಂದು ಈಗ ಇಲ್ಲ, ಇದು ಮೆಗಾ ಸ್ಕ್ರೀನ್. ನೋಡಿ ಸ್ಕ್ರೀನ್ ಹಾಕ್ಬಿಟ್ಟು ಇದೆಲ್ಲ ಏನಕ್ಕೆ ಸರ್? ನಿಮ್ಮಂದ್ರೆ ಜೂನಿಯರ್ಸ್ಗೋಸ್ಕರ ಪ್ರೊಜೆಕ್ಟರ್. ಅದೇ ಪ್ರಾಜೆಕ್ಟ್ ಇಂದ ಅಂದ್ರೆ ಫಿಲ್ಮ್ ನೋಡ್ಬೋದು, ಥಿಯೇಟರ್ ತರ ನೋಡ್ಬೋದು. ಅಂದ್ರೆ ನಾನ್ ಕೇಳ್ತಾ ಇರೋದು ಅಫಿಷಿಯಲ್ ಆಗಿ ಯೂಸ್ ಮಾಡಕ ಏನೋ ನಿಮ್ದು ಎಂಟರ್ಟೈನ್ಮೆಂಟ್ ಯೂಸ್ ಮಾಡಕ? ಎಂಟರ್ಟೈನ್ಮೆಂಟ್ ಯೂಸ್ ಮಾಡ್ಬೋದು. ಪ್ಲಸ್ ನಮ್ದು ವಿ ಹ್ಯಾವ್ ಲಾಟ್ ಆಫ್ ಪ್ರೆಸೆಂಟೇಷನ್ಸ್, ದೊಡ್ಡ ಕೇಸ್ಗಳು ಬಂದಾಗ ಪ್ರೆಸೆಂಟೇಷನ್ಸ್ ಬೇಕಾಗತ್ತೆ. ಸೊ ಪ್ರೆಸೆಂಟೇಷನ್ಗೆ ಯೂಸ್ ಮಾಡ್ತೀವಿ, ಇದನ್ನ ಕೇಸಸ್ಗೆ ಯೂಸ್ ಮಾಡ್ತೀವಿ. ಸೊ ನಾನಾ ಕೆಲ್ಸಗಳಿದೆ ಅದರಲ್ಲಿ. ಇಟ್ಸ್ ಒನ್ ಸ್ಕ್ರೀನ್ ವಿತ್ ಡಿಫ್ರೆಂಟ್ ಯೂಸೇಜಸ್. ನೋಡಿ, ಒಂದು ಸಿನಿಮಾ ಥಿಯೇಟರ್ ರೆಡಿ ಆಯ್ತು, ಸೌಂಡ್ಗಳು ಸೂಪರ್ ಸರ್. ಇನ್ನೊಂದು ಸರ್, ಇವಾಗ ಆಗ್ಲೇ ನೀವು ಹೇಳ್ದಾಗೆ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ರೆ, ಓಲ್ಡ್ ಸಿನಿಮಾಗಳು ಮತ್ತೆ ಈಗಿನ ಕಾಲದ ಸಿನಿಮಾಗಳ ಬಗ್ಗೆ. ಆಗಿನ ಕಾಲದ ಸಿನಿಮಾಗಳು ನಾವು ನೋಡ್ಬೇಕು ಅನ್ಸುತ್ತೆ, ಸಾಂಗ್ ನ ಕೇಳ್ಬೇಕು ಅನ್ಸುತ್ತೆ ಅಂತ. ಈಗ ಯಾವ ತರ ಇದೆ ಸರ್? ಆಗ ಸಿನಿಮಾ ಮಾಡ್ಬೇಕಾದ್ರೆ ಸಾಕಷ್ಟು ರಿಸರ್ಚ್ ಆಗ್ತಾ ಇತ್ತು. ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಅದ್ರ ಬಗ್ಗೆ ಕೂತ್ಕೊಂಡು ಅದಕ್ಕೆ ಬೇಕಾದಂತ ಮಸಾಲಾ ಇಂಗ್ರೀಡಿಯೆಂಟ್ಸ್ ನೆಲ್ಲ ಹಾಕ್ತಾ ಇದ್ರು. ಈಗ ನೋಡಿ, ಆಗ್ಲೇ ಒಂದು ಹಾಡು ಹೇಳಿದೆ, ತಮ್ ನಮ್ ನನ್ನಿ ಮನಸ್ಸು ಮಿಡಿಯುತ್ತಿದೆ, ಓ ಸೋತಿದೆ ಕೈಯಲ್ಲಿ ಕುಣಿವ ಹಿ ಹೊನ್ನ ಬಳೆಯ ಗಲ್ 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 ತಾಳಕ್ಕೆ, ನನ್ನೆದೆಯ ವೀಣೆ ತನ್ನಂತೆ ತಾನೇ ತಮ್ ನಮ್ ಎಂದಿದೆ. ಕೇಳಕ್ಕೆ ಒಂಥರ ನಮ್ಗೆ ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಈ ರೋಮಾಂಚನ ಇವತ್ತಿನ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಮಿಸ್ಸಿಂಗ್ ಆಗ್ತಾ ಇದೆ ಸರ್. ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇಲ್ಲ. ಬರೀ ರೀಲ್ಸ್ ಸುತ್ತು ತಗೊಂಬಂದು ಅಲ್ಲಿ ಥಿಯೇಟ್ರಿಗೆ ಬಿಟ್ಬಿಟ್ಟು, ಯಾಕ್ರಪ್ಪ ಕನ್ನಡ ಫಿಲಮ್ ನೋಡಕ್ ಬಂದಿಲ್ಲ ಅಂತ ನೀವು ಶಾಪ ಹಾಕೋದು ಎಷ್ಟು ಮಟ್ಟಿಗೆ ಸರಿ? ನೀವು 300 ಫಿಲಮೋ 350 ಫಿಲಮೋ ಮಾಡೋದ್ ಬದಲು 30 ಫಿಲಮೋ 40 ಫಿಲಮೋ ಮಾಡಿ, ಬಟ್ ಅದು ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಾಡಿ. ಈಗ ಮಲಯಾಳ ಫಿಲಮ್ ಇಂಡಸ್ಟ್ರಿ ಸ್ಟೋರಿನಲ್ಲಿ ದೇ ಆರ್ ಬೇಸ್ಡ್ ವಿತ್ ಸ್ಟೋರೀಸು. ಮೊನ್ನೆ ಒಂದು ರಿಲೀಸ್ ಆಗಿದೆ ಯಾವುದೋ ಮಲಯಾಳಿ ಫಿಲಮ್, ಬ್ಲಾಕ್ ಬಸ್ಟರ್ ಓಡ್ತಾ ಇದೆ. ನನಗೆ ಮಲಯಾಳ ಅರ್ಥ ಆಗಲ್ಲ, ಬಟ್ ಆದ್ರೂ ಆ ಫಿಲಮ್ ನೋಡಿದೆ. ಸಿ ಪಾಸಿಬಿಲಿಟೀಸ್ ಏನು ಅಂತಂದ್ರೆ, ನೀವು ಒಂದು ಒಳ್ಳೆ ಈಗ ಒಂದು ನೀವು ಕನ್ನಡ ಇಂಡಸ್ಟ್ರಿನಲ್ಲಿ ಫಿಲಮ್ಗೆ ಕತೆ ಬರಿಬೇಕು ಅಂತಂದ್ರೆ ಆ ಗಾಂಧಿನಗರದಲ್ಲಿ ಯಾವ್ದೋ ಲಾಡ್ಜಲ್ಲಿ ಕುಂಡಿಸ್ತಾರೆ. ನಾನು ಹೇಳೋದೇನಂದ್ರೆ, ಈ ಕಡೆ ಶಿವಮೊಗ್ಗ ಕಡೆ ತೀರ್ಥಹಳ್ಳಿನೋ, ಕೆಮ್ಮಣ್ಣಗುಂಡಿನೋ, ಚಿಕ್ಕಮಂಗ್ಳೂರು, ಕೇರಳ ಕಡೆ ಬೇಜಾನ್ ಟ್ರೀ ಪ್ಲಾಂಟೇಶನ್ಸ್ ಇದೆ, ಇಲ್ಲ ಹಿಮಾಚಲ್ ಪ್ರದೇಶ, ಇಂಥ ಕಡೆ ಹೋಗಿ ಕತೆಗಾರರಿಗೆ ಒಂದು 2-3 ತಿಂಗಳು ಒಂದು ಮನೆ ಮಾಡಿಕೊಟ್ಟು ಕತೆಗಳನ್ನ ಬರೀರಪ್ಪ ಅಂತ ಕೊಟ್ರೆ, ಅಲ್ಲಿನ ಜಾಗ್ರಫಿಕಲ್ ಕಂಡೀಷನ್ಗೆ ಕತೆಗಳು ವಿಭಿನ್ನವಾಗಿ ಬರ್ತದೆ. ಇವ್ರು ಗುಬ್ಬಿ ವೀರಣ್ಣವರೆಲ್ಲ ಕಾದಂಬರಿ ಆಧಾರಿತಗಳವೆಲ್ಲ, ಎಷ್ಟೋ ಕಾದಂಬರಿ ಆಧಾರಿತ ಫಿಲಮ್ಗಳಿದೆ. ಸಾಕ್ಷಾತ್ಕಾರ ಎಂತ ಫಿಲಮ್, ಹಳೆ ಸಿನಿಮಾಗಳೆಲ್ಲನೂ ಯಾವ್ದೇ ಫಿಲಮ್ ತಗೊಳ್ಳಿ, ಅದು ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಶ್ ಅವರು ಆಗಿರ್ಬೋದು, ರಾಜ್ಕುಮಾರ್ ಒಂದು ಕೇಳೇಬೇಡ ಬಿಡಿ. ಒಂದು ಫಿಲಮ್ ಮಾಡೋದು ಇನ್ನೊಂದು ಫಿಲಮ್ ನೋಡೋಕ್ಕಾಗಲ್ಲ. ದಾರಿ ತಪ್ಪಿದ ಮಗ, ಡಬಲ್ ಆಕ್ಟಿಂಗು, ಹಿಂಗೆ ಎಷ್ಟು ಪ್ರೇರಣೆ ಪಡೆ ಆಗುತ್ತೆ. ಕಾಲೇಜ್ಗೆ ಹೋಗ್ಬೇಕಾರೆ ಚಡಿ ಹಾಕೊಂಡೆ ಕೋಟ್ ಹಾಕೊಂಡು ಹೋಗ್ಬಿಡ್ತಾರೆ. ಆ ಓಡೇ ರೀ ಯಾಕ್ರಿ ಹೆಂಗ್ ಹೋಗ್ತೀರಾ ಅಂತ. ಅದು ಗಂಡ ಹೆಂಡತಿ ಆ ಕೆಮಿಸ್ಟ್ರಿ ಏನಿದೆ, ಆ ಭಾವನೆಗಳು ಹೆಂಗ್ ಬರ್ತದೆ ಅಲ್ಲಿ. ಇವತ್ತು ಇಲ್ಲಿದೆ ಆತರ. ಯಾಕೆ ಆತರ ಕೊರಿಯೋಗ್ರಫಿ ಯಾಕಿಲ್ಲ? ಆ ಒಂದು ಇನ್ವಾಲ್ವ್ಮೆಂಟ್, ಸಂಬಂಧಗಳ ಇನ್ವಾಲ್ವ್ಮೆಂಟ್ ಯಾಕೆ ಆತರ ಇಲ್ಲ? ಎಲ್ಲ ಬಿಚ್ಚಾಕಂತ ತೋರ್ಸು ಕೂಡ ಜನ ನೋಡಕ್ಕೆ ಇವತ್ತು ಇಷ್ಟಪಡ್ತಾರೆ. ಯಾಕೆ ಅದು, ಯಾಕೆ ರೀಚ್ ಆಗಿ, ಯಾಕೆ ಸ್ಯಾಚುರೇಷನ್ ರೀಚ್ ಆಗಿದೆ? ಸೊ ಅದನ್ನ ಕನ್ನಡ ಇಂಡಸ್ಟ್ರಿ ಎಲ್ಲೋ ಒಂದ್ ಕಡೆ ಒಂದಷ್ಟು ಮಾಫಿಯಾಗಳ ಹ್ಯಾಂಡ್ ಓವರ್ ಆಗ್ಬಿಟ್ಟಿದೆ. ಮೀಟರ್ ಬಡ್ಡಿಯವರ ಹ್ಯಾಂಡ್ ಓವರು. ಆಮೇಲೆ ಯಾವ್ದೋ BBMP ಕಾಂಟ್ರಾಕ್ಟ್ ದುಡ್ಡು ಬರ್ತದೆ, ಇಲ್ಲಿ ಬಂದು ಟೈಮ್ ಪಾಸ್ಗೆ ದುಡ್ಡು ಹಾಕಿ ಇಮಿಡಿಯೇಟ್ ದುಡ್ಡು ಹಾಕಿ ಇಮಿಡಿಯೇಟ್ ಕಾಸು ಮಾಡೋ ದಂಧೆ.
ಆಮೇಲೆ ಹೆಣ್ಮಕ್ಳನ್ನ ಬೆಡ್ ಕರ್ಕೊಂಬಂದು ಮಲಗಿಸಿ ಹೀರೋಯಿನ್ ಮಾಡೋ ದಂಧೆಗಳು ಇವೆಲ್ಲ ನಿಲ್ಬೇಕು ಸರ್. ಇದೆಲ್ಲ ನಡೀತಿದೆ ಅಂತ. ಯಾಕೆ ನಡೀಲ್ಲ ಸರ್? ಏನ್ ನಿಮ್ಗೆ ಗೊತ್ತಿಲ್ವಾ? ಅಲ್ಲ, ಎಲ್ಲರೂ ಇಲ್ದಿರ್ಬೋದು, ಬಹುಪಾಲು ನಡೀತಾ ಇದೆ ಅಲ್ವಾ? ಈಗ ಅಲಿಗೇಷನ್ಸ್ ಇದೆಯಲ್ಲ, ಮೀಟು ಅಲಿಗೇಷನ್ಸ್ ಏನ್ ಅನ್ಕೊಂಡಿದ್ದೀರಾ? ಅದೇ ಅಲ್ವಾ? ಎಲ್ಲಾ ಇಂಡಸ್ಟ್ರಿಲಿರೋ ಕನ್ನಡ ಇಂಡಸ್ಟ್ರಿ, ಸ್ಯಾಂಡಲ್ವುಡ್, ಬಾಲಿವುಡ್ ಎಲ್ಲ ಕಡೆ ಬಂದ್ ಹೇಳಿದ್ರಲ್ಲ, ಅರ್ಜುನ್ ಸರ್ಜಾ ಮೇಲೆ ಬಂದಿಲ್ವಾ ಅಲಿಗೇಷನ್ಸ್? ಬಂದಿಲ್ವಾ? ಸೊ ಇಲ್ವಾ? ಈಗ ಮೊನ್ನೆ ಯಡಿಯೂರಪ್ಪನ ಮೇಲೆ ಅಲಿಗೇಷನ್ ಇದೆ, ಈ ಸಾಯ ಜಲ ಆತನ ಮೇಲೆ ಅಲಿಗೇಷನ್ ಇದೆ, ಕನ್ನಡ ಫಿಲಂ ಇಂಡಸ್ಟ್ರಿ ಅದಿಲ್ವಾ ಅಂತ ನಿಮ್ ನಂಬಿಕೆ ಇದೆಯಾ? ಅಷ್ಟು ಪವಿತ್ರತೆ ಮೇಂಟೈನ್ ಮಾಡಿದಾರ? ಆಗತ್ತಾ? ಸಾಧ್ಯನಾ? ನೀವ್ ಹೇಳಿ.